अभी कोई एनडीए का चेहरा तो विधायक दल तय करेगा, लेकिन चुनाव हम नीतीश कुमार जी के नेतृत्व में लड़ रहे हैं। हाँ, खुल के खुल्लम खुल्ली अमित शा का आदेश। ಲೈನ್ ಟಿವಿಗೆ ಸ್ವಾಗತ. ನಾನು ಬಸವರಾಜ್. ಬಿಹಾರ ವಿಧಾನಸಭಾ ಚುನಾವಣೆ ಇನ್ನೊಂದು ದಿನ ಬಾಕಿ ಇದೆ, ಮೊದಲ ಹಂತದ ಮತದಾನಕ್ಕೆ. ಅದಕ್ಕೂ ಮುಂಚೆ ಒಂದು ಸ್ಫೋಟಕವಾದಂತಹ ವಿಚಾರ ಎನ್ಡಿಎನಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಎನ್ಡಿಎ ಒಂದು ನಿತೀಶ್ ಕುಮಾರ್ ಅವರ ಜೆಡಿಯುನ ರಾಜ್ಯಸಭಾ ಸದಸ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸಂಪುಟದ ಸದಸ್ಯ ಲಲನ್ ಸಿಂಗ್ ಆಡಿರುವಂತಹ ಮಾತುಗಳು. ಇದು ಬಿಟ್ಟರೆ ಒಂದು ಮಧುಬನಿ ಅನ್ನುವಂತಹ ಪ್ರಾಂತ್ಯದಲ್ಲಿ ಅಲ್ಲೊಬ್ಬ ಯೂಟ್ಯೂಬರ್ ಬಿಜೆಪಿಯ ಮಂಡಳ ಅಧ್ಯಕ್ಷನನ್ನ, ಒಂದು ಹೋಬಳಿ ಮಟ್ಟದ ಮಂಡಳ ಅಧ್ಯಕ್ಷನನ್ನ ಮಾತಾಡಿಸ್ತಾರೆ. ಆತ ಕೂಡ ಹೇಳಿರುವಂತಹ ಒಂದು ಮಾತು, ಎರಡೂ ಕೂಡ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ಬಿಹಾರದಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರುವಂಥದ್ದು ತುಂಬಾ ಸುಲಭ ಅಲ್ಲ, ಕಷ್ಟ ಇದೆ. ಯಾದವ ಸಮಾಜದ 80% ಮತಗಳು ಅದು ಮಹಾಗಠಬಂಧನ್ಗೆ ಸಿಗುತ್ತೆ. ಲವಕುಶ್ ಮತಗಳು ಅಂದ್ರೆ ಕುರ್ಮಿ ಮತ್ತೆ ಕುಶ್ವಾ ಮತಗಳೇನಿದಾವೆ ಅದು ಅತಿ ಹಿಂದುಳಿದ ಸಮಾಜಗಳು ಬಿಹಾರದ ಮಟ್ಟಿಗೆ. ಬಿಹಾರದಲ್ಲಿ ಹಿಂದುಳಿದ ಲೆಕ್ಕ ತಗೊಂಡಾಗ ಯಾದವ, ಕುರ್ಮಿ, ಕುಶ್ವಾ ಈ 3 ಮತಗಳಿದಾವಲ್ಲ, ಇವರು 3 ಅಣ್ಣ ತಮ್ಮದ್ರು ಅಂತಾನೆ ಕರೆಯುವಂಥದ್ದು. ಆದರೆ ಜೆಡಿಯು ಮತ್ತು ಆರ್ಜೆಡಿ ಒಟ್ಟಿಗೆ ಇದ್ದಾಗ ಇವು ಅಣ್ಣ ತಮ್ಮದ್ರು ಒಟ್ಟಿಗೆ ಇರ್ತಾರೆ. ಆದರೆ ಈಗ ಬೇರೆ ಬೇರೆ ಎನ್ಡಿಎ ಮತ್ತು ಮಹಾಗಠಬಂಧನದಲ್ಲಿ ಇರುವಂಥದ್ದು ಈ ಮತಗಳೇನಿದಾವೆ ಕುರ್ಮಿ ಮತ್ತು ಕುಶ್ವಾ ಮತಗಳು, ಇಲ್ಲಿ ಸುಮಾರು 80% ನಿತೀಶ್ ಕುಮಾರ್ ಅವರು ಯಾವ ಕಡೆ ಇರ್ತಾರೋ ಆ ಕಡೆನೆ ಬೀಳ್ತಿದ್ವು. ಆದರೆ ಈಗ ಅವು ಕೂಡ ಶಿಫ್ಟ್ ಆಗುತ್ತೆ, ಬಿಜೆಪಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗುತ್ತೆ. ಕಾರಣ ಇಷ್ಟೇ, ಅಮಿತ್ ಶಾ ಅವರು ಹೇಳಿದ್ರು. ಯಾಕಂದ್ರೆ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಅಶೋಕ್ ಪೈಲಟ್ ಅವರು, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ, ನಾವು ಮಹಾಗಠಬಂಧನದಿಂದ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದೀವಿ. ಎನ್ಡಿಎ ನೀವು ಘೋಷಣೆ ಮಾಡೋದು ಯಾವಾಗ? ನಮ್ಮಲ್ಲಿ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಮುಖೇಶ್ ಸಾಹ್ನಿ ಅನ್ನುವಂಥದ್ದನ್ನ ಹೇಳೋ ಮೂಲಕ ಸವಾಲು ಎಸ್ತಿದ್ರು. ಆ ಸಂದರ್ಭದಲ್ಲಿ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಮತ್ತು ಬಿಜೆಪಿಯ ಚಾಣಕ್ಯ, ಬಿಜೆಪಿಗರು ಹೇಳುವಂತಹ ಮಾತು. ಅವ್ರು ಹೇಳ್ತಾರೆ ವೇದಿಕೆ ಮೇಲೆ, ನಾವು ನಿತೀಶ್ ಕುಮಾರ್ ಅನ್ನುವಂತಹ ಹಿರಿಯ ನಾಯಕನ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೀವಿ. ಪ್ರಧಾನಿ ಹುದ್ದೆ ಮತ್ತು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅನ್ನೋ ಮಾತುಗಳನ್ನಷ್ಟೇ ಹೇಳ್ಕೊಂಡ್ಬಂದಿದ್ರು. ಅಷ್ಟೇ ಅಲ್ಲ, 2025 ಬಿಹಾರದ ಮುಖ್ಯಮಂತ್ರಿಯನ್ನ ಗೆದ್ದಂತಹ ಶಾಸಕರು ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು. ಅದೇ ಧಾಟಿಯ ಅಮಿತ್ ಶಾ ಅವರ ಭಾಷೆಯನ್ನೇ ಈಗ ಜೆಡಿಯುನ ನಾಯಕ, ಹಿರಿಯ ನಾಯಕ ನಿತೀಶ್ ಕುಮಾರ್ ಅವರ ಜೊತೆಯಲ್ಲಿರುವಂತಹ ನಾಯಕ ಲಲನ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಕೂಡ ನೀವು ವಿಡಿಯೋದ ಆರಂಭಕ್ಕೂ ಮುನ್ನ ನೋಡಿದ್ರಿ. ಅಲ್ಲಿಗೆ ಯಾಕಂದ್ರೆ ಲಲನ್ ಸಿಂಗ್ ಅಮಿತ್ ಶಾ ಅವರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಅಂತ ಜೆಡಿಯು ಕಾರ್ಯಕರ್ತರು, ನಾಯಕರು ಇದೀಗ ಆಕ್ರೋಶ ಹಾಕ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಮಧುಬನಿಯ ಒಂದು ಹೋಬಳಿ ಮಟ್ಟದ ಅಧ್ಯಕ್ಷ ಅಲ್ಲಿನ ಯೂಟ್ಯೂಬರ್ ಒಬ್ರು ಪ್ರಶ್ನೆ ಮಾಡ್ತಾರೆ, ಈ ಸಲ ಬಿಜೆಪಿ ನಿಮ್ಮ ನಡೆ ಏನು ಅಂತ. ನಮಗೆ ಸಾಕ್ಷಾತ್ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರೇ ಮೆಸೇಜ್ ಕೊಟ್ಟಿದ್ದಾರೆ, ಈ ಸಲ ನಾವು ಜೆಡಿಯು ಅನ್ನ ಸೋಲಿಸ್ತೀವಿ, ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿನೇ ಬರುತ್ತೆ, ಬಿಜೆಪಿಯಿಂದ ನಾವು ಮುಖ್ಯಮಂತ್ರಿ ಮಾಡ್ತೀವಿ ವಿನಃ ಜೆಡಿಯು ಇಂದ ಯಾರನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ, ಇದು ನಮ್ಮ ಲೆಕ್ಕಾಚಾರ. ಈ ಮಾತನ್ನ ಹೇಳಿರೋದು ಒಂದು ಲಲನ್ ಸಿಂಗ್. ಜೆಡಿಯು ಪ್ಲಾನ್ ಹೇಳಿದ್ದು ಅಮಿತ್ ಶಾ ಅವರು ಹೇಳಿದಂತೆ ಕೇಳ್ತಿರುವಂತಹ ಲಲನ್ ಸಿಂಗ್. ಮತ್ತೊಂದು ಕಡೆ ಒಬ್ಬ ಹೋಬಳಿ ಮಟ್ಟದ ಅಧ್ಯಕ್ಷ, ಬಿಜೆಪಿ ಕಾರ್ಯಕರ್ತ, ಮುಖಂಡ, ನಾವು ಜೆಡಿಯು ಅನ್ನ ಸೋಲಿಸ್ತೀವಿ, ಬಿಜೆಪಿ ಈ ಸಲ 125 ಸ್ಥಾನಗಳನ್ನು ಪಡೆಯುತ್ತೆ, ಸರಳ ಬಹುಮತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ, ನಾವು ಬಿಜೆಪಿಯಿಂದ ನಿತ್ಯಾನಂದ ರಾಯ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ. ಅಮಿತ್ ಶಾ ಅವರ ಲೆಕ್ಕಾಚಾರ ಇದೆ. ಅಮಿತ್ ಶಾ ಅವರೇ ಇದನ್ನ ನಮಗೆ ಫೈನಲ್ ಕ್ಲೈಮ್ಯಾಕ್ಸ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ನೋ ಡೌಟ್ ಅಲ್ಲಿಗೆ ನಿತೀಶ್ ಕುಮಾರ್ ಅವರನ್ನ ನೆಚ್ಚಿಕೊಂಡು 74 ಸ್ಥಾನಗಳನ್ನು ಪಡ್ಕೊಂಡಂತಹ ಬಿಜೆಪಿ ನಿತೀಶ್ ಕುಮಾರ್ ಅನ್ನುವಂತಹ ಒಬ್ಬ ನಾಯಕನ ಬೆಂಬಲವೇ ಇಲ್ಲದೆ 74 ಸ್ಥಾನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಕುರ್ಮಿ, ಕುಶ್ವಾ ಮತಗಳ ಬೆಂಬಲ ಇಲ್ಲದೆ ಅವರು 74 ಸ್ಥಾನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅಲ್ಪಸಂಖ್ಯಾತ, ಯಾದವ, ಕುಶ್ವಾ, ಕುರ್ಮಿ ಈ ಎಲ್ಲ ಮತಗಳನ್ನು ಒಟ್ಟುಗೂಡಿಸಿ
ಠಾಕೂರು, ಭೂಮಿಹಾರು, ಬ್ರಾಹ್ಮಣರು, ಈ ಇಷ್ಟು ಮೇಲ್ವರ್ಗದ ಮತಗಳು ಒಟ್ಟುಗೂಡದೆ ಹೋದ್ರೆ, ಠಾಕೂರರು ಒಟ್ಟುಗೂಡದೆ ಹೋದ್ರೆ, ಅಲ್ಲಿ 122 ಅನ್ನುವಂತಹ ಮ್ಯಾಜಿಕ್ ನಂಬರ್ ಅನ್ನ ಯಾವ ಪಕ್ಷವೂ ಏಕಾಂಗಿಯಾಗಿ ಪಡೆಯೋಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕೋಸ್ಕರನೇ RJD, JDU ಮತ್ತು BJP ಈ ತರದ ಸಮ್ಮಿಶ್ರ ಸರ್ಕಾರಗಳು ನಡ್ಕೊಂಡ್ ಬರ್ತಿದ್ದಾವೆ. ಈಗ ಜಾತಿಗಣತಿ ಆಯಿತು, ಮಹಿಳೆಯರಿಗೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ರು ನಿತೀಶ್ ಕುಮಾರ್ ಅವರು. ಇವೆಲ್ಲ ಆದಮೇಲೆ ಕುರ್ಮಿ, ಕುಶ್ವಾ ಮತ್ತು ಮಹಿಳಾ ಮತಗಳು ಒಂದು ಕಡೆ ನಿಲ್ತಿರುವಂತಹ ಸಂದರ್ಭದಲ್ಲಿ RJDಯ ಕಡೆಗೆ JDUಗಳು ಶಿಫ್ಟ್ ಆಗ್ತಿದೆ. ಯಾಕಂದ್ರೆ ನಮ್ಮ ಅಭ್ಯರ್ಥಿ ಇಲ್ದಿರೋ ಕಡೆ, BJP ಅಭ್ಯರ್ಥಿ ಎದುರಾಳಿ ಆಗಿರೋ ಕಡೆ RJDಗೆ, BJPಯ ನಮ್ಮ ಕುಶ್ವಾ, ಕುರ್ಮಿ ಮತಗಳು, JDU ಮತಗಳು RJDಗೆ ಹೋಗ್ಲಿ. ನವೆಂಬರ್ 14ರ ನಂತರ ಗೇಮ್ ಚೇಂಜ್ ಆಗತ್ತೆ ಅನ್ನೋದನ್ನ ನಿತೀಶ್ ಕುಮಾರ್ ಅವರ ಬಣ ಕೂಡ ಹೇಳಿದೆ. ಇದಕ್ಕಾಗಿಯೇ ಸುಮಾರು 8 MPಗಳು ಈಗ RJDಯ ನಾಯಕ ನಿತೀಶ್ ಕುಮಾರ್ ಅವರು ಹೇಳಿರುವ ಧಾಟಿಯಲ್ಲಿ, ರೀತಿಯಲ್ಲಿ, ನೀತಿಯಲ್ಲಿ ತಮ್ಮ ಮೆಸೇಜ್ ಅನ್ನ ಕೊಡ್ತಾ ಬಂದಿದ್ದಾರೆ. ಒಂದ್ ಕಡೆ BJP JDU ಸೋಲಿಸ್ತೀವಿ ಅಂತಿದ್ದಾರೆ, JDU BJPಯನ್ನೇ ಸೋಲಿಸ್ತೀವಿ ಅಂತಿದ್ದಾರೆ. ಈ ಇಬ್ಬರ ಮಧ್ಯೆ ಯಾರಿಗೆ ಲಾಭ ಆಗುತ್ತೆ ನೀವೇ ಹೇಳಿ.